ಇಸ್ರೇಲ್ ಇರಾನ್ ಯುದ್ಧದ ಭೀಕರತೆಗೆ ನೂರಾರು ನಾಗರಿಕರು ಬಲಿಯಾಗ್ತಾ ಇದ್ದಾರೆ. ಎಲ್ಲೆಲ್ಲೂ ಸಹಿತ ಹೆಣಗಳ ರಾಶಿ ಇಲ್ಲಿ ನೋಡಬಹುದು. ಇರಾನ್ನಲ್ಲಿ ರಕ್ತ ಹರಿಸಿದ ಅಮೆರಿಕ ಮತ್ತು ಇಸ್ರೇಲ್ ಪಡೆ. ನೂರಾರು ನಾಗರಿಕರು ಬಲಿ, ಎಲ್ಲೆಲ್ಲೂ ಕೂಡ ಹೆಣಗಳ ರಾಶಿ. ಇರಾನ್ನಲ್ಲಿ ರಕ್ತ ಹರಿಸಿದ ಅಮೆರಿಕ, ಇಸ್ರೇಲ್ ಪಡೆ. ಬರೋಬ್ಬರಿ 550ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವು. 2 ದಿನಗಳಲ್ಲಿ ಭಾರೀ ಪ್ರಮಾಣದ ದಾಳಿ ನಡೆಸಿದ ಇಸ್ರೇಲ್ ನಾಗರಿಕ ಗುರಿಯಾಗಿಸಿ 2 ರಾಷ್ಟ್ರಗಳಿಂದಲೂ ಅಟ್ಯಾಕ್. ಜಂಟಿಯಾಗಿ ದಾಳಿ ಮಾಡ್ತಿರುವ ಇಸ್ರೇಲ್ ಮತ್ತು ಅಮೆರಿಕ. ದಕ್ಷಿಣ ಇರಾನ್ನ ಫಾರ್ಸ್ ಪ್ರಾಂತ್ಯದಲ್ಲಿ 35 ಜನ ಸಾವು. ಲೆಬನಾನ್ನಲ್ಲೂ ಮಾರಣ ಹೋಮ ನಡೆಸಿದ ಇಸ್ರೇಲ್. ಕ್ಷಿಪಣಿಗಳ ಸುರಿಮಳೆಗೆ 30ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಹಿಜ್ಬುಲ್ಲಾ ರಾಕೆಟ್ ದಾಳಿಯ ನಂತರ ಭೀಕರ ಅಟ್ಯಾಕ್ ನಡೆದಿದೆ. ಇರಾನ್ಗೆ ಸೇರಿದ್ದ 2 ಗುಪ್ತಚರ ಅಧಿಕಾರಿಗಳು ಮಟಾಶ್ ಆಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ದಾಳಿ ತೀವ್ರಗೊಳಿಸ್ತಾ ಇರುವಂತಹ ಇಸ್ರೇಲ್. ನೂರಾರು ನಾಗರಿಕರು ಬಲಿ, ಎಲ್ಲೆಲ್ಲೂ ಕೂಡ ಹೆಣಗಳ ರಾಶಿ. ಇರಾನ್ನಲ್ಲಿ ರಕ್ತ ಹರಿಸಿದ ಅಮೆರಿಕ ಮತ್ತು ಇಸ್ರೇಲ್ ಪಡೆ. ಬರೋಬ್ಬರಿ 550ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. 2 ದಿನಗಳಲ್ಲಿ ಭಾರೀ ಪ್ರಮಾಣದ ದಾಳಿ ನಡೆಸಿರುವಂತಹ ಇಸ್ರೇಲ್. ಇದೀಗ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ನಡೆಸ್ತಾ ಇದೆ ಇರಾನ್ ಮೇಲೆ. 2 ರಾಷ್ಟ್ರಗಳಿಂದಲೂ ಸಹಿತ ಅಟ್ಯಾಕ್ ಆಗ್ತಾ ಇದೆ. ಸೊ ಹೀಗಾಗಿ ಇರಾನ್ನಲ್ಲಿ ರಕ್ತ ಸಿಕ್ತಾ ಇದೆ. 550ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವನ್ನಪ್ಪಿರುವಂಥದ್ದು. ಲೆಬನಾನ್ನಲ್ಲೂ ಮಾರಣ ಹೋಮ ನಡೆಸಿದೆ ಇಸ್ರೇಲ್. ಕ್ಷಿಪಣಿಗಳ ಸುರಿಮಳೆಗೆ 30ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಹಿಜ್ಬುಲ್ಲಾ ರಾಕೆಟ್ ದಾಳಿಯ ನಂತರ ಭೀಕರ ಅಟ್ಯಾಕ್. ಇದೀಗ ಇರಾನ್ಗೆ ಸೇರಿದ್ದ 2 ಗುಪ್ತಚರ ಅಧಿಕಾರಿಗಳು ಮಟಾಶ್ ಆಗಿದ್ದಾರೆ. ಕ್ಷಣ ಕ್ಷಣಕ್ಕೂ ದಾಳಿ ತೀವ್ರಗೊಳಿಸ್ತಾ ಇರುವಂತಹ ಇಸ್ರೇಲ್. ನೋಡಿ, ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆಯಿಂದನೂ ಸಹಿತ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನ ಏನ್ ಇರಾನ್ ಮೇಲೆ ನಡೆಸ್ತಾ ಇದೆಯೋ ಅಲ್ಲಿ ಹಲವಾರು ನಾಗರಿಕರು ಸಾವನ್ನಪ್ತಾ ಇದೆ. ಅಮೆರಿಕ, ಟ್ರಂಪ್ ಸಹಿತ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ನಿಮ್ಮ ಮಿಲಿಟರಿಗೆ ಒಂದು ಅವಕಾಶವನ್ನ ಕೊಡ್ತೀನಿ. ಸೊ ಹೀಗಾಗಿ ನೀವು ಏನಾದ್ರೂ ತಪ್ಪಿಸ್ಕೊಳ್ಳೋ ಹಾಗಿದ್ರೆ ಈಗಲೇ ಓಡಿ ಹೋಗ್ಬಿಡಿ. ನೀವು ಯುದ್ಧಕ್ಕೆ ಅಂತ ಬಂದ್ರೆ ನೀವು ಯಾರು ಸಹಿತ ಉಳಿಯೋದಿಲ್ಲ ಅನ್ನುವಂಥ ವಾರ್ನಿಂಗ್ ಅನ್ನ ಅಮೆರಿಕ ಕೊಟ್ಟರೂ ಸಹಿತ ಇದೀಗ ಇರಾನ್ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಎನ್ನುತ್ತಾ ಇದೀಗ ಯುದ್ಧವನ್ನ ಸಾರ್ತಾ ಇದೆ, ಮುಂದೆ ಹೆಜ್ಜೆಯನ್ನ ಇಡ್ತಾ ಇದೆ. ಯಾಕಂದ್ರೆ ಖಮೇನಿಯ ಹತ್ಯೆ ಏನಿದೆ ಇದು ಸಾಕಷ್ಟು ರೀತಿಯಾದಂತಹ ಭಾವನಾತ್ಮಕವಾಗಿ ಅವರಿಗೆ ದುಃಖವನ್ನ ತಂದೊಡ್ಡಿರುವಂಥದ್ದು. ಸೊ ಹೀಗಾಗಿ ಏನಾದ್ರೂ ಪರವಾಗಿಲ್ಲ, ಎಷ್ಟು ಜನರ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಯುದ್ಧವನ್ನ ನಿಲ್ಲಿಸೋದಿಲ್ಲ ಅಂತ ಇರಾನ್ ಸಹಿತ ಸತತವಾಗಿ ಯುದ್ಧವನ್ನ ಸಾರ್ತಾ ಇರುವಂಥದ್ದು. ಆದ್ರೆ ಕ್ಷಣ ಕ್ಷಣಕ್ಕೂ ಕೂಡ ದಾಳಿಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅಮೆರಿಕ ಸಹಿತ ಇದೀಗ ದೊಡ್ಡ ದೊಡ್ಡ ಪ್ರಮಾಣದ ಕಟ್ಟಡಗಳಾಗಿರ್ಬೋದು, ಅಧಿಕಾರಿಗಳನ್ನ ಅಲ್ಲಿ ಕೊಲ್ಲುವಂಥದ್ದಾಗಿರ್ಬೋದು, ಅಂದ್ರೆ ಹತ್ಯೆ ಮಾಡುವಂಥದ್ದಾಗಿರ್ಬೋದು. ನೋಡಿ, ಗುಪ್ತಚರ ಅಧಿಕಾರಿಗಳು ಕೂಡ 2 ಅಧಿಕಾರಿಗಳು ಸಹಿತ ಈಗ ಹತ್ಯೆ ಆಗಿರುವಂಥದ್ದು. ಖಮೇನಿ ಹತ್ಯೆ, ಅಧಿಕಾರಿಗಳ ಹತ್ಯೆ, ಇನ್ನು ರಕ್ಷಣಾ ಅಲ್ಲಿ ಅಧ್ಯಕ್ಷರ ಹತ್ಯೆ ಕೂಡ ಆಗಿತ್ತು. ಅಂದ್ರೆ ದೊಡ್ಡ ದೊಡ್ಡ ತಲೆಗಳು ಯಾವಿದಾವೋ, ದೊಡ್ಡ ದೊಡ್ಡ ತಲೆಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಿಟ್ಕೊಂಡು ಅಮೆರಿಕ ಹೊಡಿತಾ ಇದೆ. ಸತತವಾಗಿ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಹೊಡಿತಾ ಇರುವಂಥದ್ದು. ಸೊ ಹೀಗಾಗಿ ಸದ್ಯಕ್ಕೆ ಇದು ದಾಳಿಯ ಭೀಕರತೆ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಕ್ಷಿಪಣಿಗಳ ಸುರಿಮಳೆಗೆ 30ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂಥದ್ದು. ಇಸ್ರೇಲ್ ಹತ್ರ ಯುದ್ಧ ವಿಮಾನಗಳ ಸಂಖ್ಯೆ ಅಷ್ಟರ ಮಟ್ಟಿಗೆ ಇದೆ. ಯುದ್ಧ ವಿಮಾನಗಳ ಪ್ರಮಾಣ ಹೆಚ್ಚಾಗಿದೆ, ಬಲಾಢ್ಯವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ 2 ಜಂಟಿ ದಾಳಿಯನ್ನ ಏನ್ ನಡೆಸ್ತಾ ಇದೆ. ಹಾಗಂತ ಇರಾನ್ ಏನು ವೀಕ್ ಆಗಿದೆ ಇದರ ಮುಂದೆ ಅಂತ ಅಲ್ಲ. ಇರಾನ್ನಲ್ಲೂ ಸಹಿತ ಕ್ಷಿಪಣಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಅದು ಕೂಡ ಸತತವಾದಂತಹ ದಾಳಿಯನ್ನ ನಡೆಸ್ತಾ ಇದೆ. 2400 ಚಿಲ್ಲರೆ ಒಂದು ಕಿಲೋಮೀಟರ್ ವರೆಗೂ ಕೂಡ ಹರಿಯುವಂತಹ ಒಂದು ಕ್ಷಿಪಣಿ ಸಹಿತ ಇದೆ. ಅಂದ್ರೆ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸಹಿತ ಇರಾನ್ ಹೊಂದಿದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, 2 ಅಮೆರಿಕ, ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ಅಮೆರಿಕ ಮತ್ತು ಇಸ್ರೇಲ್ 2 ಜಂಟಿ ದಾಳಿಯನ್ನ ನಡೆಸ್ತಾ ಇರೋದ್ರಿಂದ ಇರಾನ್ ಅದನ್ನ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನು